ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಹೊಸ ಡಿಸೈನ್ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಸೊ ಇವತ್ತಿನ ಡಿಸೈನ್ ಬಂದು ಸೀರೆಗೂ ಕೂಡ ಸೂಟ್ ಆಗುತ್ತೆ. ಹಾಗೆಯೇ ನೀವು ಬ್ಲೌಸ್ ಸ್ಲೀವ್ಸ್ಗಳಿಗೆಲ್ಲ ಏನಾದರೂ ಹಾಕ್ಕೋಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಕ್ರೋಶೆ ವರ್ಕ್ನ ಸೊ ಅದಕ್ಕೂ ಕೂಡ ನೀವು ಟ್ರೈ ಮಾಡ್ಬೋದು. ಹಾಗೆಯೇ ಮೆಟೀರಿಯಲ್ಸ್ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿರ್ತೀನಿ, ಶಾಪ್ದು ಡೀಟೇಲ್ಸ್. ಸೊ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡ್ಬೋದು. ಫ್ರೆಂಡ್ಸ್, ಹಾಗೆಯೇ ನಿಮ್ಗೆ ಏನಾದರೂ ಸೀರೆ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಕೊಟ್ಟಿರೋ ನಂಬರ್ಗೆ ನೀವು ಕಾಲ್ ಆಗಲಿ ಮೆಸೇಜ್ ಆಗಲಿ ಮಾಡ್ಬೋದು. ಆನ್ಲೈನ್ ಕ್ಲಾಸಸ್ ಹಾಗೆ ಆಫ್ಲೈನ್ ಕ್ಲಾಸಸ್ ಎರಡೂ ಕೂಡ ಅವೈಲೇಬಲ್ ಇದೆ. ನಿಮಗೆ ಯಾವ ರೀತಿ ಕ್ಲಾಸ್ ಬೇಕು ಅನ್ನೋದನ್ನು ಚೂಸ್ ಮಾಡಿ ನೀವು ನಿಮ್ಮ ಸೀಟ್ಸ್ನ ಬ್ಲಾಕ್ ಮಾಡ್ಕೋಬೋದು. ಬನ್ನಿ ಇವತ್ತಿನ ಡಿಸೈನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಫ್ರೆಂಡ್ಸ್, ಇವತ್ತಿನ ಡಿಸೈನ್ಗೆ ನಾನು ರೆಗ್ಯುಲರ್ ನೀಡಲ್ನ ತೊಗೊಂಡಿದ್ದೀನಿ. ಇದು ನೀಡಲ್ ನಂಬರ್ 10 0.75 mm. ನಾನು ಇವತ್ತಿನ ಡಿಸೈನು ಲೇಸ್ಗೆ ಮಾಡಿ ತೋರಿಸ್ತಾ ಇರೋದು. ಮೊದಲಿಗೆ ಈ ರೀತಿ ನಾನು ಲೇಸ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಆದಮೇಲೆ ನಾವೇನು ಲಾಕ್ ಮಾಡಿದೆ ಅಲ್ವಾ, ಅದ್ರ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಲಾಕ್ ಅಂತ ಅಂದರೂ ಒಂದೇ, ಸಿಂಗಲ್ ಕ್ರೋಶೆ ಅಂತ ಅಂದರೂ ಒಂದೇ, ನಾಟ್ ಅಂತ ಅಂದರೂ ಕೂಡ ಒಂದೇ. ಸಿಂಗಲ್ ಕ್ರೋಶೆ ಮಾಡಿ ಆದಮೇಲೆ ಅದ್ರ ಪಕ್ಕನೇ ಇನ್ನೂ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಸೊ ಸಿಂಗಲ್ ಕ್ರೋಶೆಯಲ್ಲಿ ಪಕ್ಕನೇ ನಾನು ಮಾಡ್ಕೋತಾ ಇರೋದು. ಮತ್ತು ಇವಾಗ ಅದ್ರ ಪಕ್ಕನೇ ಇನ್ನೂ ಒಂದು ಸಿಂಗಲ್ ಕ್ರೋಶೆ, ಮತ್ತು ಇನ್ನೂ ಒಂದು ಸಿಂಗಲ್ ಕ್ರೋಶೆ ಪಕ್ಕನೇ ನಾನು ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಇವತ್ತಿನ ಡಿಸೈನ್ದು ಬೇಸ್ ಲೈನು ಬರೀ ಸಿಂಗಲ್ ಕ್ರೋಶೆನಲ್ಲೇ ನಾವು ಮಾಡ್ಕೊಂಡು ಹೋಗೋದು. ಫ್ರೆಂಡ್ಸ್, ಈ ರೀತಿ ಸಿಂಗಲ್ ಕ್ರೋಶೆನಲ್ಲಿ ನಾವು ವರ್ಕ್ ಮಾಡ್ಕೋಬೇಕಾದ್ರೆ ಆದಷ್ಟು ಕೇರ್ಫುಲ್ಲಾಗಿ ವರ್ಕ್ ಮಾಡ್ಕೋಬೇಕು. ತುಂಬ ಟೈಟಾಗಿ ನಾವು ಸೀರೆಗಳಿಗೆ ಮಾಡಬೇಕಾದ್ರೆ ಲಾಕ್ ಮಾಡಬಾರ್ದು. ಫ್ರೀ ಹ್ಯಾಂಡೆಡಾಗಿ ಲಾಕ್ ಮಾಡ್ತಾ ಹೋಗಬೇಕು. ಅಂದರೆ ನಾವು ತುಂಬ ಟೈಟಾಗಿ ಲಾಕ್ ಮಾಡಿದಾಗ ಸೀರೆ ಸುಕ್ಕಾಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಲೂಸಾಗೇ ಲಾಕ್ ಮಾಡ್ತಾ ಹೋಗಬೇಕು. ಅಂದರೆ ಸ್ವಲ್ಪ ಲೂಸಾಗೇ ಸಿಂಗಲ್ ಕ್ರೋಶೆಗಳನ್ನ ಹಾಕ್ತಾ ಹೋಗಬೇಕು. ಸಿಂಗಲ್ ಕ್ರೋಶೆಗಳು ಹಾಕಬೇಕಾದ್ರೆ ಯಾವುದೇ ರೀತಿ ಗ್ಯಾಪ್ ಕೊಡಬಾರ್ದು. ಕಂಪ್ಲೀಟಾಗಿ ಕವರ್ ಆಗಿರೋ ರೀತಿ ನಾವು ಸಿಂಗಲ್ ಕ್ರೋಶೆಗಳನ್ನ ಹಾಕೋಬೇಕು. ನೋಡಿ, ನೀಡಲ್ನ ಹಾಕಿ ಈ ರೀತಿ ದಾರ ತೆಗೆದ್ರೆ ನೋಡಿ, ಇಲ್ಲಿ ಈ ದಾರ ತೆಗೆದ 2 ಲೂಪ್ ಆಗುತ್ತೆ. ನೀಟಾಗಿ ಇನ್ಸರ್ಟ್ ಮಾಡ್ಕೊಳ್ಳಿ. ನೋಡಿ, 2 ಲೂಪ್ ಆಗುತ್ತೆ. ಈ 2 ಲೂಪನ್ನು ಕೂಡ ಒಂದು ಮಾಡ್ಕೊಳ್ಳೋದು. ಸೊ ಇದಕ್ಕೆ ಸಿಂಗಲ್ ಕ್ರೋಶೆ ಅಂತ ಹೇಳ್ತೀವಿ. ಸಿಂಗಲ್ ಕ್ರೋಶೆನ ಪಕ್ಕನೇ ಮಾಡ್ತಾ ಹೋಗಬೇಕು. ನಾನು ಆವಾಗಲೇ ಹೇಳ್ದಂಗೆ ತೀರಾ ಟೈಟಾಗಿ ಮಾಡ್ಕೋಬಾರ್ದು. ಬೇಸ್ ಲೈನು ನಾವೆಷ್ಟು ಕೇರ್ಫುಲ್ಲಾಗಿ ಮಾಡ್ಕೋತೀವೋ ಸೊ ಡಿಸೈನ್ ನಮ್ಗೆ ಅಷ್ಟೇ ನೀಟಾಗಿ ಬರುತ್ತೆ. ಮತ್ತು ಇವಾಗ ಸಿಂಗಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಸೊ ಈ ರೀತಿ ಸಿಂಗಲ್ ಕ್ರೋಶೆಗಳನ್ನ ಕಂಪ್ಲೀಟ್ ಎಂಡ್ವರೆಗೂ ನಾವು ಮಾಡ್ಕೋಬೇಕಾಗತ್ತೆ. ಸೀರೆ ಕೂಡ ಮಾಡ್ಕೋಬೇಕಾದ್ರೂ ಅಷ್ಟೇ ಕಂಪ್ಲೀಟ್ ಎಂಡ್ವರೆಗೂ ನಾವು ಮಾಡ್ಕೋಬೇಕು. ಕಂಪ್ಲೀಟ್ ಸಿಂಗಲ್ ಕ್ರೋಶೆ ಇವತ್ತಿನ ಡಿಸೈನ್ದು ಬೇಸ್ ಲೈನ್ ಆಗುತ್ತೆ. ಫ್ರೆಂಡ್ಸ್, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಇನ್ನೂ ಒಂದು ಚಾನಲ್ನ ಲಿಂಕ್ ಕೊಟ್ಟಿರ್ತೀನಿ. ಹಾಗೆಯೇ ಫೇಸ್ಬುಕ್ನ ಪೇಜ್ನ ಲಿಂಕ್ ಜೊತೆಗೆ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ. ಸೊ ಎರಡೂ ಕಡೆ ನೀವು ಫಾಲೋ ಮಾಡ್ಬೋದು. ನನ್ನ ಇನ್ನೂ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ನೋಡಿ, ಇದೇ ಥರ ಪೂರ್ತಿ ಎಂಡ್ವರೆಗೂ ಕಂಟಿನ್ಯೂ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೋಡಿ, ಫುಲ್ಲು ಎಂಡ್ವರೆಗೂ ಮಾಡ್ಕೊಂಡಾಗಿದೆ. ಎಲ್ಲೂ ಕೂಡ ಸುಕ್ಕು ಬಂದಿಲ್ಲ, ಎಲ್ಲೂ ಕೂಡ ಏರುಪೇರು ಕೂಡ ನಾನು ಮಾಡ್ಕೊಂಡಿಲ್ಲ. ನೋಡಿ, ಎಂಡ್ವರೆಗೂ ಆದಮೇಲೆ ಒಂದು ಚೈನ್ ಹಾಕಿ ನಾನು ಬಟ್ಟೆನ ಟರ್ನ್ ಮಾಡ್ಕೋತೀನಿ. ಇವಾಗ ಟರ್ನ್ ಮಾಡಿಕೊಂಡು ನೋಡಿ, ಇಲ್ಲಿ ಫಸ್ಟು ಸಿಂಗಲ್ ಕ್ರೋಶೆ ಬಿಟ್ಟು ನೆಕ್ಸ್ಟು ಸಿಂಗಲ್ ಕ್ರೋಶೆ ಮೇಲೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ನಾವಿವಾಗ 4 ಚೈನ್ ಹಾಕ್ಕೊಳ್ಳೋಣ. 1 2 3 4 ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸತಿ ದಾರ ತಗೊಳ್ಳಿ. ಇವಾಗ ನೋಡಿ, ಕೌಂಟ್ ಮಾಡ್ಕೊಳ್ಳಿ. 1 2 3 4 4ನ್ನು ಸ್ಕಿಪ್ ಮಾಡಿ 5ನೇ ಸಿಂಗಲ್ ಕ್ರೋಶೆ ಮೇಲ್ಗಡೆಗೆ ನಾನು ಡಬಲ್ ಕ್ರೋಶೆನ ಮಾಡ್ಕೋತೀನಿ. 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು ಸೇಮ್ ಪಾಯಿಂಟ್ಗೆ ಇನ್ನೂ ಒಂದು ಡಬಲ್ ಕ್ರೋಶೆ. ಸೊ ಏನು ಲಾಕ್ ಇದೆ ಅಲ್ವಾ, ಅದ್ರ ಮೇಲ್ಗಡೆಗೆ ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು ಇವಾಗ ಡಬಲ್ ಕ್ರೋಶೆ. ಸೇಮ್ ಏನು ನಾವು ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ವಿ ಅಲ್ವಾ, ಅದರೊಳಗಡೆಗೆ ಡಬಲ್ ಕ್ರೋಶೆಗಳನ್ನ ಮಾಡ್ಕೊಳ್ಳೋದು. ಸೊ ಒಟ್ಟು ಇಲ್ಲಿ 3 ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ ನಾನು. 3 ಡಬಲ್ ಕ್ರೋಶೆ ಆದಮೇಲೆ ಇವಾಗ 2 ಚೈನ್ ಹಾಕ್ಕೋಬೇಕು. ಸೊ ಡಬಲ್ ಕ್ರೋಶೆಗಳೆಲ್ಲ ಒಂದೇ ಪಾಯಿಂಟಲ್ಲೇ ನಾನು ಮಾಡ್ಕೋತಾ ಇರೋದು. 2 ಚೈನ್ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ ಒಂದು ಸತಿ ದಾರ ತಗೊಳ್ಳಿ.
ಸೇಮ್ ಪಾಯಿಂಟು ನಾವು ಮೊದಲು ಎಲ್ಲಿ 3 ಡಬಲ್ ಕ್ರೋಶೆಗಳನ್ನ ಮಾಡ್ಕೊಂಡಿದ್ವಿ ಅಲ್ವಾ, ಅದೇ ಪಾಯಿಂಟ್ನ ಒಳಗಡೆಗೆ ಇನ್ನೂ 3 ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ಅಂದರೆ ಒಂದು ಸಿಂಗಲ್ ಕ್ರೋಶೆ ಗ್ಯಾಪ್ನ ಒಳಗಡೆಗೆ 6 ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಅದರಲ್ಲಿ 3 ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಹಾಕ್ಕೊಂಡು ಆಮೇಲೆ 3 ಡಬಲ್ ಕ್ರೋಶೆಗಳನ್ನ ಮಾಡ್ಕೊಳ್ಳೋದು. ನೀಟಾಗಿ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ತೀರಾ ಟೈಟಾಗಿ ನೀಡಲ್ನ ಹೋಲ್ಡ್ ಮಾಡಿ ನಾವು ವರ್ಕ್ ಮಾಡ್ಕೊಳ್ಳೋದು ಬೇಡ. 2ರಲ್ಲಿ 1 ಮತ್ತು 2ರಲ್ಲಿ 1. ಸೊ ನೋಡಿ, ಇಲ್ಲಿ ಒಟ್ಟು 6 ಡಬಲ್ ಕ್ರೋಶೆ ಒಂದೇ ಪಾಯಿಂಟ್ನ ಒಳಗಡೆಗೆ ಮಾಡ್ಕೊಂಡಿದ್ದೀನಿ. ಇವಾಗ ನಾವು 4 ಚೈನ್ ಹಾಕೋಬೇಕು. 2 3 4 ಚೈನ್ ಹಾಕ್ಕೊಂಡು ಕೌಂಟ್ ಮಾಡ್ಕೊಳ್ಳಿ. 1 2 3 4 4ಅನ್ನು ಸ್ಕಿಪ್ ಮಾಡಿ 5ನೇದಕ್ಕೆ ನಾವು ಲಾಕ್ ಮಾಡ್ಕೋಬೇಕು 4 ಚೈನ್ನ. ಸೊ ಇಲ್ಲಿ ನಾನು ಡಬಲ್ ಕ್ರೋಶೆ ಮಾಡ್ಕೋತಾ ಇಲ್ಲ, ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ಅದ್ರ ಪಕ್ಕನೇ ಇರೋ ಸಿಂಗಲ್ ಕ್ರೋಶೆ ಮೇಲ್ಗಡೆಗೆ ಇನ್ನೂ ಒಂದು ಲಾಕ್ನ ನಾನು ಮಾಡ್ಕೋತಾ ಇದ್ದೀನಿ. ಮತ್ತು ಇವಾಗ 4 ಚೈನ್ ಹಾಕ್ಕೊಳ್ಳಿ. 1 2 3 4 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೊಂಡು ನೋಡಿ 1 2 3 4ಅನ್ನು ಸ್ಕಿಪ್ ಮಾಡಿ 5ನೇ ಸಿಂಗಲ್ ಕ್ರೋಶೆಗೆ ನಾವು 6 ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಅಂದರೆ ಫಸ್ಟು ಮಾಡ್ಕೊಂಡ್ವಿ ಅಲ್ವಾ, ಅದೇ ರೀತಿ ಇಲ್ಲೂ ಕೂಡ ಮಾಡ್ಕೋಬೇಕು. ಇಲ್ಲೇನು ನಾನು 4 ಸಿಂಗಲ್ ಕ್ರೋಶೆನ ಸ್ಕಿಪ್ ಮಾಡಿ 5ನೇದಕ್ಕೆ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಅಂತ ಹೇಳಿದೆ ಅಲ್ವಾ. ಸೊ ಇನ್ ಕೇಸ್ ನಿಮಗೆ ಬೇಕು ಅಂದರೆ ನೀವು 5ಅನ್ನು ಸ್ಕಿಪ್ ಮಾಡಿ 6ನೇದಕ್ಕೂ ಕೂಡ ಈ ರೀತಿ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಅಂದರೆ ಸೇಮ್ ಪಾಯಿಂಟಲ್ಲೇ ನಾವು ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ನೋಡಿ, ಫಸ್ಟು ಇವಾಗ 3 ಡಬಲ್ ಕ್ರೋಶೆಗಳನ್ನ ಒಂದೇ ಪಾಯಿಂಟ್ಗೆ ನಾನು ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಇವಾಗ 2 ಚೈನ್ ಹಾಕೋಬೇಕು. 1 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೊಳ್ಳಿ. ಸೇಮ್ ನಾವು ಎಲ್ಲಿಗೆ 3 ಡಬಲ್ ಕ್ರೋಶೆ ಮಾಡ್ಕೊಂಡ್ವಿ ಅಲ್ವಾ, ಅದೇ ಪಾಯಿಂಟ್ನ ಒಳಗಡೆಗೆ ಇನ್ನೂ 3 ಡಬಲ್ ಕ್ರೋಶೆಗಳನ್ನ ಮಾಡ್ಕೊಳ್ಳೋಣ. ಸೇಮ್ ಸಿಂಗಲ್ ಕ್ರೋಶೆ ಗ್ಯಾಪ್ನ ಒಳಗಡೆಗೆ ಮಾಡ್ಕೋಬೇಕು. 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು ಸೇಮ್ ಪಾಯಿಂಟ್ಗೆ ಇನ್ನೂ ಒಂದು ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ಸೇಮ್ ಒಂದೇ ಪಾಯಿಂಟಲ್ಲೇ ಬರೋ ರೀತಿ ನಾವು ವರ್ಕ್ ಮಾಡ್ಕೋಬೇಕು. ನೋಡಿ, 6 ಡಬಲ್ ಕ್ರೋಶೆಗಳು ಒಂದೇ ಪಾಯಿಂಟಲ್ಲೇ ಬಂದಾದಮೇಲೆ ಈ ರೀತಿ ಬರುತ್ತೆ. ಸೊ ಇಲ್ಲಿ ಯಾವ ರೀತಿ ನಾವು 4 ಚೈನ್ಗಳನ್ನ ಹಾಕಿ ಲಾಕ್ ಮಾಡ್ಕೊಂಡ್ವಿ ಅಲ್ವಾ, ಸೊ ಇಲ್ಲೂ ಕೂಡ ನಾನು 4 ಚೈನ್ ಹಾಕೋತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ ನೋಡ್ಕೊಳ್ಳಿ, 1 2 3 4 ಸ್ಕಿಪ್ ಮಾಡಿ 5ನೇದಕ್ಕೆ ಲಾಕ್ ಮಾಡ್ಕೊಳ್ಳಿ. ಸೊ ನೀವು 5 ಸ್ಕಿಪ್ ಮಾಡಿ 6ನೇದಕ್ಕೂ ಕೂಡ ಲಾಕ್ ಮಾಡ್ಕೋಬೋದು. ಮತ್ತು ಇವಾಗ ಅದ್ರ ಪಕ್ಕದಲ್ಲೇ ಸಿಂಗಲ್ ಕ್ರೋಶೆ ಇದೆ ಅಲ್ವಾ, ಅದ್ರ ಮೇಲೆ ಕೂಡ ಒಂದು ಸಿಂಗಲ್ ಕ್ರೋಶೆ. ಮತ್ತು ಇವಾಗ 4 ಚೈನ್ ಹಾಕ್ಕೊಂಡು ಇಲ್ಲಿ ನಾವು ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ ಒಂದೇ ಪಾಯಿಂಟ್ನ ಒಳಗಡೆಗೆ, ಅದೇ ರೀತಿ ಇಲ್ಲೂ ಕೂಡ ಮಾಡ್ಕೊಳ್ಳೋಣ. ಸೂಜಿ ಮೇಲೆ ದಾರ ತಗೊಳ್ಳಿ, ಇಲ್ಲೂ ಅಷ್ಟೇ ಕೌಂಟ್ ಮಾಡ್ಕೊಳ್ಳಿ. 4ಅನ್ನು ಸ್ಕಿಪ್ ಮಾಡಿ 5ನೇದಕ್ಕೆ ನಾವು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋದು. ನೀವು ಬೇಕಂದರೆ 5 ಸ್ಕಿಪ್ ಮಾಡಿ 6ನೇದಕ್ಕೂ ಕೂಡ ಮಾಡ್ಕೋಬೋದು. ನೋಡಿ, ಈ ಥರ ಬರುತ್ತೆ ಸೆಕೆಂಡ್ ಲೇಯರು. ಇದೇ ಥರ ಪೂರ್ತಿ ಎಂಡ್ವರೆಗೂ ನಾವು ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಸ್ವಲ್ಪ ಫೋಲ್ಡ್ ಆಗಿರೋ ಥರ ಆ ಥರ ಎಲ್ಲ ಕಾಣಿಸುತ್ತೆ, ಬಟ್ ನೆಕ್ಸ್ಟ್ ಲೇಯರ್ ವರ್ಕ್ ಮಾಡ್ಕೊಂಡಾಗ ನೀಟಾಗೇ ಬರುತ್ತೆ ನಮಗೆ. ಫ್ರೆಂಡ್ಸ್ ನೋಡಿ, ಆಗಿದೆ ಇದು. ನಾನು ಮತ್ತೆ ಫ್ರಂಟ್ ಸೈಡ್ಗೆ ತೊಗೊಂಡಿದ್ದೀನಿ. ನೋಡಿ, ಇಷ್ಟೊತ್ತು ಈ ರೀತಿ ಬ್ಯಾಕ್ ಸೈಡಿಂದ ನಾನು ವರ್ಕ್ ಮಾಡ್ತಾ ಹೋಗಿದ್ದು. ನೋಡಿ, ಬ್ಯಾಕ್ ಸೈಡಿಂದ ಈ ರೀತಿ ಕಾಣಿಸುತ್ತೆ. ಇವಾಗ ನಾನು ಫ್ರಂಟ್ ಸೈಡ್ಗೆ ತಗೋತೀನಿ. ಫ್ರಂಟ್ ಸೈಡ್ಗೆ ತೊಗೊಂಡು ಫ್ರಂಟ್ ಸೈಡಿಂದ ನಾನು ವರ್ಕ್ ಮಾಡ್ಕೋತೀನಿ. ಸೊ ಇದು ಸೆಕೆಂಡ್ ಲೇಯರ್ ಆಗುತ್ತೆ. ಇವತ್ತಿನ ಡಿಸೈನ್ದು ಸೆಕೆಂಡ್ ಲೇಯರು ಈ ರೀತಿ ಕಾಣಿಸುತ್ತೆ. ಇವಾಗ ನಾನು 3ನೇ ಲೇಯರ್ನ ವರ್ಕ್ ಮಾಡ್ಕೋತೀನಿ. ಸೊ ಥರ್ಡ್ ಲೇಯರ್ ಮಾಡೋದಕ್ಕೆ ನಾನು ಇನ್ನೂ ಒಂದು ಕಲರ್ ಥ್ರೆಡ್ನ, ಅಂದರೆ ಡಿಫ್ರೆಂಟ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಾಯಿದ್ದೀನಿ. ಗ್ರೀನಲ್ಲಿ ತೊಗೊಂಡಿದ್ದೀನಿ ನಾನು. ನೋಡಿ, ಇಲ್ಲೇನು ನಾವು ಲಾಕ್ ಮಾಡ್ಕೊಂಡ್ವಿ ಅಲ್ವಾ, ಸೊ ಅದೇ ಪಾಯಿಂಟ್ಗೆ ಲಾಕ್ ಮಾಡ್ಕೋಬೇಕು. ಒಂದು ಸಿಂಗಲ್ ಕ್ರೋಶೆ ಇತ್ತಲ್ವ, ಅಂದರೆ ಲಾಸ್ಟಲ್ಲಿ ನಾವೇನು 4 ಚೈನ್ ಹಾಕಿ ಲಾಕ್ ಮಾಡಿದ್ವಿ ಅಲ್ವಾ, ಆ ಲಾಕ್ನ ಮೇಲ್ಗಡೆಗೆ ನಾವು ಲಾಕ್ ಮಾಡ್ಕೋಬೇಕು. ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಇಲ್ಲೇನು 4 ಚೈನ್ ಹಾಕ್ಕೊಂಡಿದ್ವಿ ಅಲ್ವಾ, ಅದಕ್ಕೆ ಲಾಕ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಇವಾಗ ಇಲ್ಲಿ 4 ಚೈನ್ನ ಫಿಲ್ ಮಾಡ್ಕೊಳ್ಳೋಣ. ಅಂದರೆ ಬರೀ ಸಿಂಗಲ್ ಕ್ರೋಶೆಯಿಂದನೇ ನಾವು 4 ಚೈನ್ನ ಫಿಲ್ ಮಾಡ್ಕೋಬೇಕು. ನೋಡಿ, ನೀಡಲ್ನ ಒಳಗಡೆ ಹಾಕಿ ದಾರ ತೆಗೆದು 2 ಲೂಪ್ ಆಗುತ್ತೆ. ಈ 2 ಕೂಡ 1 ಮಾಡ್ಕೊಳ್ಳೋದು. ಒಟ್ಟು ಇಲ್ಲಿ 4 ಚೈನ್ನ ಗ್ಯಾಪ್ಗೆ ನಾವು 6 ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕಾಗತ್ತೆ.
ಅಂದರೆ ಆವಾಗ ಸ್ವಲ್ಪ ಟೈಟಾಗಿ ಸ್ಟಿಫಾಗಿ ಕೂರುತ್ತೆ ಅಂತ ಹೇಳಿ. 4 5 6 ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಂಡಾಗಿದೆ. 6 ಸಿಂಗಲ್ ಕ್ರೋಶೆ ಆದಮೇಲೆ ಇವಾಗ ನಾನು ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ನೋಡಿ, ಇಲ್ಲಿ 2 ಚೈನ್ ಹಾಕಿದ್ವಿ ಅಲ್ವಾ, ಅಂದರೆ 3 ಡಬಲ್ ಕ್ರೋಶೆ ಮಾಡಿ 2 ಚೈನ್ ಹಾಕಿದ್ವಿ ಅಲ್ವಾ, ಆ 2 ಚೈನ್ನ ಗ್ಯಾಪ್ನ ಒಳಗಡೆಗೆ ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಸೂಜಿ ಮೇಲೆ ಒಂದು ಸತಿ ದಾರ ತಗೊಳ್ಳಿ, ಇನ್ಸರ್ಟ್ ಮಾಡಿ ದಾರ ತೆಗೆದ್ರೆ 3 ಲೂಪ್ ಆಗುತ್ತೆ. ಫಸ್ಟು 2ರಲ್ಲಿ 1, ಆಮೇಲೆ 2ರಲ್ಲಿ 1, ಮತ್ತು ಇವಾಗ ಇನ್ನೂ ಒಂದು ಡಬಲ್ ಕ್ರೋಶೆ ಸೇಮ್ 2 ಚೈನ್ನ ಗ್ಯಾಪ್ ಒಳಗಡೆಗೆ. ಇವಾಗ 3 ಚೈನ್ ಹಾಕ್ಕೊಳ್ಳಿ, 1 2 3 ಚೈನ್ ಹಾಕ್ಕೊಂಡು ನೋಡಿ, ಇಲ್ಲಿ ಲಾಕ್ ಇದೆ ಅಲ್ವಾ, ಅಂದರೆ ಡಬಲ್ ಕ್ರೋಶೆ ಮೇಲ್ಗಡೆ 3ನೇ ಡಬಲ್ ಕ್ರೋಶೆ ಮೇಲ್ಗಡೆ ಬರೋ ಚೈನ್ಗೆ ಈ ರೀತಿ ನೀಡಲ್ನ ಹಾಕಿ ನಾವು ದಾರ ತೆಗೆದು ಲಾಕ್ ಮಾಡ್ಕೋಬೇಕು. ಸೊ ಇದಕ್ಕೆ ಪಿಕೌಟ್ ಸ್ಟಿಚ್ ಅಂತ ಕೂಡ ಹೇಳ್ತೀವಿ ನಾವು. ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ ಸೇಮ್ 2 ಚೈನ್ನ ಗ್ಯಾಪ್ ಏನಿದೆ ಅಲ್ವಾ, ಅಲ್ಲಿಗೆ ಇನ್ನೂ 2 ಡಬಲ್ ಕ್ರೋಶೆನ ಮಾಡ್ಕೋತೀನಿ ನಾನು. ಒಟ್ಟು ಇಲ್ಲಿ 2 ಚೈನ್ನ ಗ್ಯಾಪ್ನ ಒಳಗಡೆಗೆ ನಮಗೆ 5 ಡಬಲ್ ಕ್ರೋಶೆ ಬರಬೇಕು. ಅದರಲ್ಲಿ 3ನೇ ಡಬಲ್ ಕ್ರೋಶೆ ಮೇಲ್ಗಡೆಗೆ ನಾವು 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋದು, ಅಂದರೆ ಪಿಕೋ ಸ್ಟಿಚ್ನ ಮಾಡ್ಕೊಳ್ಳೋದು. ಅಲ್ಲಿ ಇನ್ ಕೇಸ್ ನಿಮಗೆ ಬೇಕು ಅಂದರೆ 5 ಬದಲು 7 ಡಬಲ್ ಕ್ರೋಶೆ ಕೂಡ ನೀವು 2 ಚೈನ್ನ ಗ್ಯಾಪ್ನ ಒಳಗಡೆಗೆ ಮಾಡ್ಬೋದು. ಆವಾಗ 3 ಡಬಲ್ ಕ್ರೋಶೆ ಆದಮೇಲೆ 4ನೇ ಡಬಲ್ ಕ್ರೋಶೆ ಮೇಲ್ಗಡೆ ಪಿಕೌಟ್ ಬರುತ್ತೆ, ಆಮೇಲೆ 3 ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು. ಇವಾಗ ಇದು ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ನೋಡಿ, ಇಲ್ಲಿ 4 ಚೈನ್ ಹಾಕ್ಕೊಂಡಿದ್ವಿ ಅಲ್ವಾ, ಅದರೊಳಗಡೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ ಸಿಂಗಲ್ ಕ್ರೋಶೆ, ಕಂಪ್ಲೀಟ್ ಸಿಂಗಲ್ ಕ್ರೋಶೆ ಹಾಕೋಬೇಕು. ಮೊದಲನೇ 4 ಚೈನ್ನ ಗ್ಯಾಪ್ ಒಳಗಡೆಗೆ ನಾವು 6 ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಂಡ್ವಿ ಅಲ್ವಾ, ಸೊ ಹಾಗಾಗಿ ಇಲ್ಲೂ ಕೂಡ ನಾವು 6 ಸಿಂಗಲ್ ಕ್ರೋಶೆಗಳನ್ನ ಹಾಕೋಬೇಕು. ಫ್ರೆಂಡ್ಸ್, ಸಿಂಗಲ್ ಕ್ರೋಶೆ ಅಂತ ಅಂದರೂ ಒಂದೇ, ಲಾಕ್ ಅಂತ ಅಂದರೂ ಕೂಡ ಒಂದೇ, ಹಾಗೆ ನಾಟ್ ಅಂತ ಅಂದರೂ ಕೂಡ ಒಂದೇ. 6 ಸಿಂಗಲ್ ಕ್ರೋಶೆಗಳನ್ನ ಮಾಡಿಕೊಂಡು ಇವಾಗ ನೋಡಿ, ಇಲ್ಲಿ 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ವಿ ಅಲ್ವ, 1 ಲಾಕು 1 ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಹಾಕ್ಕೊಂಡಿದ್ವಿ ಅಲ್ವಾ, 2ಕ್ಕೂ ಮಧ್ಯಕ್ಕೆ ನೀಡಲ್ನ ಹಾಕಿ ನಾವು ನೋಡಿ, 2 ಮಧ್ಯಕ್ಕೆ ನೀಡಲ್ನ ಹಾಕಿ ಸ್ಲಿಪ್ ಸ್ಟಿಚ್ನ ಮಾಡ್ಕೋಬೇಕು ನಾವು. ನೋಡಿ, ದಾರ ತೆಗೆದು ಇವಾಗ ನೋಡಿ, ಇಲ್ಲಿ ಹೋಲ್ ಇದೆ ಅಲ್ವಾ, ಇದರೊಳಗಡೆಯಿಂದನೇ ಡೈರೆಕ್ಟಾಗಿ ಹೊರಗಡೆ ತಗೋಬೇಕು. ಇದಕ್ಕೆ ಸ್ಲಿಪ್ ಸ್ಟಿಚ್ ಅಂತ ಹೇಳ್ತೀವಿ. ಮತ್ತು ಇವಾಗ ಈ ಕಡೆ 4 ಚೈನ್ ಏನಿದೆ ಅಲ್ವಾ, ಈ ಕಡೆ 4 ಚೈನ್ಗೂ ಸಹ ನಾವು 6 ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ಇವಾಗಲೇ ಈ ಸೈಡ್ ಇರೋ 4 ಚೈನ್ಗೆ ನಾವು 6 ಸಿಂಗಲ್ ಕ್ರೋಶೆ ಮಾಡ್ಕೊಂಡ್ವಿ ಅಲ್ವಾ, ಸೊ ಅದೇ ರೀತಿ ಈ ಕಡೆ ಇರೋ 4 ಚೈನ್ಗೂ ಕೂಡ 6 ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ಡಿಸೈನ್ಗೆ ಯಾವುದೇ ರೀತಿ ಕುಚ್ಚುಗಳು ಬರೋದಿಲ್ಲ. ಸೊ ಯಾರಿಗೆಲ್ಲ ಸೀರೆ ಸ್ಲೀವ್ಸ್ಗೆ ನೀವು ಡಿಸೈನ್ನ ಮಾಡ್ಕೋಬೇಕು ಅಂದರೆ, ಬ್ಲೌಸ್ನ ಸ್ಲೀವ್ಸ್ಗೆ ಡಿಸೈನ್ ಮಾಡ್ಕೋಬೇಕು ಅಂತ ಸುಮಾರು ಜನ ಕೇಳ್ತಾ ಇದ್ರಿ. ಸೊ ಹಾಗಾಗಿ ಈ ರೀತಿ ನೀವು ಡಿಸೈನ್ಸ್ನ ಮಾಡ್ಕೊಂಡಾಗ ಬ್ಲೌಸ್ನ ಸ್ಲೀವ್ಸ್ ಎಡ್ಜ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೇಕು ಅಂದರೆ ನಿಮಗೆ ಬ್ಲೌಸ್ನ ನೆಕ್ಗಳಿಗೂ ಕೂಡ ಮಾಡ್ಕೋಬೋದು. ಸೊ ಇಲ್ಲಿ ಸಿಂಗಲ್ ಕ್ರೋಶೆಗಳು ಮಾಡಿ ಆದಮೇಲೆ ಮತ್ತೆ ಇವಾಗ ಇಲ್ಲೇನು ನಾವು 2 ಚೈನ್ ಹಾಕ್ಕೊಂಡಿದ್ವಿ ಅಲ್ವಾ, ಸೊ ಈ 2 ಚೈನ್ನ ಗ್ಯಾಪ್ಗೆ ಹಿಂದೆ 2 ಚೈನ್ಗೆ ಯಾವ ರೀತಿ ವರ್ಕ್ ಮಾಡ್ಕೊಂಡ್ವಿ ಅಲ್ವಾ, ಅದೇ ರೀತಿ ವರ್ಕ್ ಮಾಡ್ತಾ ಹೋಗಬೇಕು. ಫ್ರೆಂಡ್ಸ್, ನಿಮ್ಗೇನಾದರೂ ಸೀರೆ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ, ಈ ನಂಬರ್ಗೆ ನೀವು ಕಾಲ್ ಮಾಡ್ಬೋದು, ಇಲ್ಲಾಂದರೆ ಮೆಸೇಜ್ ಮಾಡ್ಬೋದು. ವಾಟ್ಸಪ್ಪಲ್ಲಿ ಕಾಲ್ ಆಗಲಿ ಮೆಸೇಜ್ ಆಗಲಿ ಮಾಡಿ ನೀವು ಕ್ಲಾಸಸ್ಗೆ ಏನಾದರೂ ಬರ್ತೀರಾ ಅಂತ ಹೇಳಿದ್ರೆ ನನಗೆ ಇನ್ಫಾರ್ಮ್ ಮಾಡ್ಬೋದು. ಸೊ ನಿಮ್ಮ ಸೀಟ್ಸ್ನ ಕನ್ಫರ್ಮ್ ಮಾಡ್ಕೋಬೋದು. ಸೊ ಇಲ್ಲಿ ಮಾಡಿದ್ವಿ ಅಲ್ವಾ, ಇದೇ ರೀತಿ ಇಲ್ಲೂ ಕೂಡ ಮಾಡ್ಕೊಳ್ಳೋಣ. ಸೊ ತುಂಬ ನೀಟಾಗಿ ಬರುತ್ತೆ. ಇದಕ್ಕೆ ಯಾವುದೇ ರೀತಿ ನಾನು ಬೀಡನ್ನ ಯೂಸ್ ಮಾಡ್ತಾ ಇಲ್ಲ, ಹಾಗೆಯೇ ಕುಚ್ಚು ಕೂಡ ನಾನು ಹಾಕೋತಾ ಇಲ್ಲ ಇವತ್ತಿನ ಡಿಸೈನ್ಗೆ. ಸೊ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ಫೈನಲ್ಲು ಕೂಡ ತೋರಿಸ್ತೀನಿ ನಿಮಗೆ. ಸೊ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಸುಮಾರು ಜನ ಫ್ರೆಂಡ್ಸ್ ನನಗೆ ಕೇಳ್ತಾ ಇದ್ರಿ, ಚಿಕ್ಕ ಮಕ್ಕಳದು ಸ್ಲೀವ್ಸ್ಗೆ ಅಂತ ಕೇಳ್ತಾ ಇದ್ರಿ, ಹಾಗೆಯೇ ಬ್ಲೌಸ್ಗಳ ಸ್ಲೀವ್ಸ್ಗೆಲ್ಲ ಕ್ರೋಶೆದಲ್ಲಿ ಬೇಕು ಅಂತ ಕೇಳ್ತಾ ಇದ್ರಿ. ಆದಷ್ಟು ನಂಗೆ ರಿಕ್ವೆಸ್ಟ್ ಬಂದಿದ್ದು ವಿತೌಟ್ ಬೀಡ್ಸಲ್ಲಿ ನಮಗೆ ತೋರಿಸಿ ಸಿಂಪಲ್ಲಾಗಿರಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು. ಸೊ ಹಾಗಾಗಿ ಇವತ್ತಿನ ಡಿಸೈನ್ ನಾನು ತೊಗೊಂಡು ಬಂದಿರೋದು ನಿಮಗೆ ಇದಕ್ಕೂ ಕೂಡ ಆಗುತ್ತೆ, ಸ್ಲೀವ್ಸ್ಗೆ ಕೂಡ ಆಗುತ್ತೆ, ಆ ಸೀರೆಗಳ ಬಾರ್ಡರ್ಗೆ ಕೂಡ ಆಗುತ್ತೆ. ಅಂದರೆ ಸಾಫ್ಟ್ ಸಿಲ್ಕು, ಮೈಸೂರು ಸಿಲ್ಕ್ ಎಲ್ಲ ಏನಿರುತ್ತಲ್ವ, ಆ ಥರ ಸೀರೆಗಳಿಗೆಲ್ಲ ಕರೆಕ್ಟಾಗಿ ಸೂಟ್ ಆಗುತ್ತೆ. ಒಂದು ಸತಿ ನೀವು ಟ್ರೈ ಮಾಡ್ಬೋದು, ತುಂಬ ಈಸಿಯಾಗಿ ಕೂಡ ಇದೆ. ಸ್ವಲ್ಪ ಬೇಸ್ ಲೈನ್ನ ಮಾಡ್ಕೋಬೇಕಾದ್ರೆ ನಾವು ಸ್ವಲ್ಪ ಕೇರ್ಫುಲ್ಲಾಗೇ ಮಾಡ್ಕೋಬೇಕು. ಯಾಕಂದರೆ ಕಂಪ್ಲೀಟ್ ಯಾವುದೇ ರೀತಿ ಚೈನ್ಗಳನ್ನ ಹಾಕ್ದೇ ನಾವು ಡೈರೆಕ್ಟಾಗೇ ಸಿಂಗಲ್ ಕ್ರೋಶೆಗಳನ್ನ ಮಾಡ್ತಾ ಇರೋದಲ್ವ. ಸೊ ಹಾಗಾಗಿ ಅಲ್ಲಿಗೆ ನಾವು ಬೀಡ್ನೂ ಕೂಡ ಹಾಕೋತಾ ಇಲ್ಲ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ನಾವು ಇವತ್ತಿನ ಡಿಸೈನ್ನ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ 4 ಚೈನ್ ಹಾಕಿರ್ತೀವಿ ಅಲ್ವಾ, ಸೊ 4 ಚೈನ್ ಕಡೆ ನಾವು 6 ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು.
ಮತ್ತು ಇಲ್ಲಿ 4 ಚೈನ್ನ ಲಾಕ್ ಮಾಡಿರ್ತೀವಿ, ಮತ್ತು ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ವ, ಅಲ್ಲಿಗೆ ನಾವು ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೋಬೇಕು. ನಾನು ಮತ್ತೆ ತೋರಿಸ್ತೀನಿ ನಿಮಗೆ ಸ್ಲಿಪ್ ಸ್ಟಿಚ್ನ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ಹೇಳಿ. ನೋಡಿ, ಇಲ್ಲಿ 2 ಸಿಂಗಲ್ ಕ್ರೋಶೆ ಮಧ್ಯಕ್ಕೆ ನೀಡಲ್ನ ಹಾಕಿ ದಾರ ತೆಗೆದು ನೀಡಲ್ ಒಳಗಡೆ ಏನು ದಾರ ಇರುತ್ತೆ ಅಲ್ವಾ, ಅದರೊಳಗಡೆಯಿಂದನೇ ನಾವು ತೆಗೆದಿರೋ ದಾರನ ಎಳ್ಕೊಳ್ಳೋದು. ನೋಡಿ, ಇದಕ್ಕೆ ಸ್ಲಿಪ್ ಸ್ಟಿಚ್ ಅಂತ ಹೇಳ್ತೀವಿ. ಮತ್ತು ಇವಾಗ ಈ ಸೈಡ್ ಇರೋ 4 ಚೈನ್ನ ಗ್ಯಾಪ್ಗೆ ಕೂಡ ನಾವು ಸಿಂಗಲ್ ಕ್ರೋಶೆಗಳನ್ನ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ಸ್ಲಿಪ್ ಸ್ಟಿಚ್ನ ನಾವು ಮಾಡಿಕೊಂಡಾಗ ನೀಟಾಗಿ ಶೇಪ್ ಬರುತ್ತೆ. ನಾವು ಸ್ಲಿಪ್ ಸ್ಟಿಚ್ನ ಮಾಡದೆ ಹಾಗೆ ಡೈರೆಕ್ಟಾಗಿ ಲಾಕ್ ಮಾಡ್ತಾ ಹೋದ್ರೆ ಶೇಪ್ ನಮಗೆ ಕಾಣಿಸೋದಿಲ್ಲ. ಸೊ ನೋಡಿ, ಕಂಪ್ಲೀಟ್ ಆಯಿತು. 2 ಆರ್ಚು ಈ ರೀತಿ ಕಾಣಿಸುತ್ತೆ. ಇದೇ ಥರ ಫುಲ್ಲು ಮಾಡಿ ನಾನು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಏನು ನೀವು ನೋಡ್ತಾ ಇದ್ದೀರಾ, ಡಿಸೈನ್ ಕಂಪ್ಲೀಟ್ ಮಾಡಿಕೊಂಡೆ. ಇವಾಗ ಲಾಸ್ಟಲ್ಲಿ 2 ಚೈನ್ ಹಾಕಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಸ್ವಲ್ಪ ಲೆಂತಲ್ಲಿ ಇರಲಿ ಅಂತ ಹೇಳಿ ಇಷ್ಟುದ್ದ ನಾನು ತೋರಿಸ್ತಾ ಇರೋದು ನಿಮಗೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ನಾವು ಬ್ಲೌಸ್ಗೆ ಸ್ಲೀವ್ಸ್ಗೆ ಮಾಡಿಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಸುಮಾರು ಜನ ಆರಿ ವರ್ಕ್ನ ಮಾಡಿಸ್ಕೊಂಡು ಕ್ರೋಶದಲ್ಲಿ ಬ್ಲೌಸ್ಗಳಿಗೆ ವರ್ಕ್ ಮಾಡಿಸ್ಕೊತಾ ಇದ್ದಾರೆ. ಸೊ ಹಾಗಾಗಿ ಇದನ್ನು ನಾನು ಒಂದು ಬ್ಲೌಸ್ಗೆ ಕೂಡ ಈ ರೀತಿ ಕಸ್ಟಮೈಸ್ ಮಾಡಿ ಕೊಟ್ಟಿದ್ದೆ ನಾನು. ಸೊ ಅದ್ರ ಪಿಕ್ ನನ್ನ ಹತ್ರ ಇಲ್ಲ, ಬಟ್ ಮಾಡಿಕೊಂಡಾಗ ಈ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸತಿ ಟ್ರೈ ಮಾಡಿ. ಮತ್ತು ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ತೀವಿ ಅಂತ ಅಂದರೆ ನಾವು ಇದಕ್ಕೆ 550ಇಂದ 650 ಇಲ್ಲ 650 to 750 ಈ ಥರ ಕೂಡ ಚಾರ್ಜ್ ಮಾಡ್ಬೋದು. ಸೀರೆಗಳಿಗೆ ಮಾಡಿದಾಗ ಆ ಥರ ಚಾರ್ಜ್ ಮಾಡ್ಬೋದು. ಬ್ಲೌಸ್ಗಳಿಗೆ ಫ್ರಂಟ್ ನೆಕ್ಕು ಬ್ಯಾಕ್ ನೆಕ್ಕು ಹಾಗೆ 2 ಸ್ಲೀವ್ಸ್ಗಳಿಗೆ ನಾವು ಮಾಡ್ತೀವಿ ಅಂತ ಅಂದಾಗ ನಾವು ಇನ್ನೂ ಒಂದು 100 ರೂಪೀಸ್ ಎಕ್ಸ್ಟ್ರಾ ಕೂಡ ಹೇಳ್ಕೊಬೋದು. ಇವತ್ತಿನ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಒಂದು ಸತಿ ಲೈಕ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸೊ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇನ್ ಫ್ಯೂಚರಲ್ಲಿ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಹಾಗೆಯೇ ನೀವೇನಾದರೂ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಶಾಪ್ದು ವೆಬ್ಸೈಟ್ ಡೀಟೇಲ್ಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೋಬೋದು. ಥ್ಯಾಂಕ್ ಯು.